ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಟೈಮ್ ಆಗ್ತಾಯಿದೆ 5:10 ಮಾರ್ನಿಂಗು, ಬೆಳಗಿನ ಜಾವ. ನಾವಿನ್ನೂ ಕೂಡ 3:30ಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ನಮ್ಮ ಬೇಸಿಕ್ ಏನೇನು ಕೆಲಸ ಇದೆಯೋ ಅದೆಲ್ಲನೂ ಕೂಡ ಮಾಡಿ ಮುಗಿಸ್ಬಿಟ್ಟು ನಾವೀಗ ಹೊರಟಿದ್ದೀವಿ ಮಹಾಲಕ್ಷ್ಮಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಅಜ್ಜಿ ಮತ್ತು ನನ್ನ ತಂಗಿ ಪುಣ್ಯ ಮತ್ತು ನಾನು ನನ್ನ ಮಗ ನಾವಿಷ್ಟು ಜನ ಹೊರಟಿದ್ದೀವಿ. ಮಾರ್ನಿಂಗ್ ಇವಾಗ ಬೆಳಗಿನ ಜಾವ 5:15 ಆಗ್ತಾಯಿದೆ. ನಾವು ಹೋಗ್ತಾಯಿದ್ದೀವಿ ಮಹಾಲಕ್ಷ್ಮಿಗೆ. ನೋಡಿ, ಅಜ್ಜಿ ಕುಶಾಲು ಮತ್ತು ಪುಣ್ಯ ಮತ್ತು ಕಾಂಚನು ಟಿಕೆಟ್ ತೊಗೊಂಡು ಬರೋಕ್ಕೆ ಹೋಗ್ತಿದ್ದಾರೆ. ಯಾಕೆಂದರೆ ಇಲ್ಲಿ ಟಿಕೆಟ್ ಕೊಂಡವರು ಬೇಗ ಶುರು ಆಗೋದಿಲ್ಲ, 6 ಗಂಟೆಗೆ ಓಪನ್ ಆಗುವಂಥದ್ದು ಇಲ್ಲಿದು. ಹಾಗಾಗಿ ಅಲ್ಲಿ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ನೋಡಿ ಬೆಳಗಿನ ಜಾವ ಹೇಗಿರುತ್ತೆ ಅಂತ ಎಲ್ಲ ಫುಲ್ ಖಾಲಿ. ಅದೇ ಒಂದು 7 ಗಂಟೆ ಆದಮೇಲೆ ಬಂದರೆ ಅಂತೂ ಕಾಲು ಹಾಕ್ಲಿಕ್ಕೆ ಜಾಗ ಇರೋದಿಲ್ಲ, ಅಷ್ಟು ತುಂಬಿರುತ್ತೆ. ತುಂಬಾ ಖುಷಿ ಆಗ್ತಾಯಿತ್ತು. ಅಂದರೆ ಇಷ್ಟು ಬೆಳಗ್ಗೆನೇ ದರ್ಶನ ಮಾಡಿ ತುಂಬ ದಿನಗಳೇ ಆಯಿತು, ತುಂಬ ತಿಂಗಳುಗಳೇ ಆಯಿತು ಅಂತಲೇ ಹೇಳ್ಬೋದು. ಅದಕ್ಕೆ ನಾನಂತೂ ಫಸ್ಟು ಹೋಗೋಣ ಅಂದ್ಕೊಂಡ್ವಿ. ಜಲ್ದಿನ ಹೂವು ಹಣ್ಣು ಕಾಯಿನೆಲ್ಲ ತೊಗೊಂಡು ಈಗ ನಾವು ಒಳಗಡೆ ಹೋಗ್ತಾಯಿದ್ದೀವಿ. ಡೋರು ಇನ್ನೂ ಓಪನ್ನೇ ಮಾಡಿರಲಿಲ್ಲ. 6 ಗಂಟೆ ಅಂದರೆ ಕರೆಕ್ಟಾಗಿ 6 ಗಂಟೆಗೆ ಓಪನ್ ಆಗುತ್ತೆ. ನೋಡಿ, ನಾವು 5:15 ಸ್ಟೇಷನಲ್ಲಿ ಇದ್ವಿ. ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ 3/4 ಗಂಟೆ ಆಯಿತು. 3/4 ಗಂಟೆ ಏನು ಬೇಕಾಗಲ್ಲ. ಮತ್ತು ಅಲ್ಲಿಂದ ಮಹಾಲಕ್ಷ್ಮಿ ಸ್ಟೇಷನಲ್ಲಿ ಇಳ್ಕೊಂಡು ಮತ್ತು ಅಲ್ಲಿಂದ ಟ್ಯಾಕ್ಸಿ ಇಟ್ಕೊಂಡು ಮತ್ತೆ ಇಲ್ಲಿ ದೇವಸ್ಥಾನದ ಹತ್ರ ಇಳಿದ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಬರಬೇಕಾಗ್ತದೆ. ಹೆಚ್ಚು ದೂರ ಏನಿಲ್ಲ, ಸ್ವಲ್ಪ ದೂರನೇ. ನೋಡಿ, ಡೋರ್ ಬಂದಾಗಿದೆ. ನಾನಂತೂ ಎಲ್ಲದಕ್ಕಿಂತ ಮೊದಲು ಹೋಗಿ ನಿಂತ್ಕೊಂಡೆ. ನಾನೇ ಫಸ್ಟ್ ಒಳಗಡೆ ಹೋಗಿದ್ದು. ಅದೊಂಥರ ಖುಷಿ ಆಯಿತು. ಅಮ್ಮನವ್ರದ್ದು ಅಂದರೆ ಸ್ಕ್ರೀನ್ ಇರುತ್ತಲ್ಲ, ಅದನ್ನು ಓಪನ್ ಮಾಡಿದರು. ಅಲಂಕಾರ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ಒಳಗಡೆ ಅಂತೂ ದೇವ್ರದ್ದು ಫೋಟೋ ಎಲ್ಲ ತೆಗಿಯೋಕ್ಕೆ ಕೊಡಲ್ಲ, ಮತ್ತು ನಾವು ಕೂಡ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಳ್ಳೋಕ್ಕಾಗಲ್ಲ. ಮತ್ತು ದೇವಸ್ಥಾನದ ಹಿಂದೆ ಹೋದ್ವಿ. ಮೊದಲೆಲ್ಲ ಸಮುದ್ರದ ನೀರು ಟಚ್ ಆಗ್ತಿತ್ತು. ಬಂದು ಅಲ್ಲಿ ನಿಂತ್ಕೊಂಡ್ರೆ, ಈಗ ನಾವೆಲ್ಲಿ ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ನಿಂತ್ಕೊಂಡಿದ್ರೆ ಬಂದು ಇದು ಹೊಡಿಯೋದು, ಒಂದು ನೀರಿನ ಅಲೆಗಳು ಬಂದು ಹೊಡಿತಾಯಿತ್ತು. ಅಷ್ಟು ನೀರು ಹತ್ರದಲ್ಲಿತ್ತು. ಈಗ ನೋಡಿ, ರಸ್ತೆ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಫುಲ್ ಎಲ್ಲ ಹಿಂದೆ ದಬ್ಬಿದ್ದಾರೆ. ಫುಲ್ ರಸ್ತೆನೂ ಕೂಡ ಓಪನ್ ಆಗಿದೆ. ಆವಾಗ ಸಮುದ್ರ ನೋಡೋದೇ ಒಂಥರ ಖುಷಿ ಆಯ್ತಿತ್ತು. ಹಿಂದೆಗಡೆ ಹೋದಾಗ ಅಲ್ಲಿ ಗಣಪತಿ ಮತ್ತು ಆಂಜನೇಯ, ಈಶ್ವರದ ಲಿಂಗಗಳು ದೇವಸ್ಥಾನ ಇದೆ, 2 ದೇವಸ್ಥಾನ. ಅದು ನೋಡ್ಕೊಂಡು ಮತ್ತು ಸಮುದ್ರದ ಅಲೆ, ಅಲ್ಲಿ ಬರೋವಂಥ ತಣ್ಣಗೆ ಗಾಳಿ ಮತ್ತು ಅಲೆಗಳ ಶಬ್ದ ಕೇಳಲಿಕ್ಕೇ, ಅಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೇ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿತ್ತು. ಇವಾಗ ಹೋದರೆ ಅಂತೂ ಖಾಲಿ ಅದು ಗಾಡಿಗಳು ಹೋಗೋವಂಥ ಶಬ್ದ ಅಷ್ಟೇ. ಒಂಥರ ಅಲ್ಲಿಗೆ ಹೋದಾಗಲೇ ಒಂಥರ ಬೇಜಾರಾಗ್ತದೆ. ನಮ್ಮ ಮನುಷ್ಯರುಗಳು ಏನು ಬೇಕಾದರೂ ಮಾಡ್ತಾರೆ ಅಲ್ವರ, ಬಾಪ್ರೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ. ನೋಡಿ ಎಷ್ಟೊಂದು ಮುಂದುವರೆದಿದೆ ವಿಜ್ಞಾನ. ಮತ್ತು ನೋಡಿ, ಸಮುದ್ರನೇ ಹಿಂದೆ ದಬ್ಬಿ ಅಲ್ಲಿ ರಸ್ತೆ ಮೇನ್ ರೋಡ್ ಮಾಡಿದ್ದಾರೆ. ದೇವಸ್ಥಾನದಿಂದ ಹೊರಗಡೆ ಬಂದಾದಮೇಲೆ, ಅಂದರೆ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ಹೊರಗಡೆ ರಸ್ತೆಯಲ್ಲಿ ಸ್ವಾಮಿನಾರಾಯಣ ದೇವಸ್ಥಾನ ಇದೆ. ತುಂಬ ದಿವಸದಿಂದ ಅಂದ್ಕೊಳ್ಳೋ ಒಳಗಡೆ ಹೋಗಬೇಕು ಅಂತ. ಯಾವಾಗ ಹೋದರೂ ಕೂಡ ಜಲ್ದಿನಲ್ಲೇ ಹೋಗಿ ಜಲ್ದಿನಲ್ಲೇ ಬರ್ತಾ ಇರೋದ್ರಿಂದ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ನನ್ನ ಮಗಳು ಹೇಳಿದ್ಲು, ಮಮ್ಮಿ ನೋಡೋಣ, ಟ್ರೈ ಮಾಡೋಣ, ಹೋಗೋಣ ಬನ್ನಿ. ಏಕೆಂದರೆ ಅಪ್ಪ ಇಲ್ಲ ಅಲ್ವಾ, ನಾವು ಆರಾಮಾಗಿ ಹೋದರೂ ಕೂಡ ನಡೆಯುತ್ತೆ ಅಂತ ಅಂದ್ಕೊಂಡು ದೇವಸ್ಥಾನದ ಒಳಗಡೆ ಹೋದ್ವಿ. ಏನೋ ಒಂಥರ ಖುಷಿ ಆಯಿತು, ಮನಸ್ಸಿಗೆ ಏನೋ ಒಂಥರ ಶಾಂತ ಅನ್ನಿಸ್ತು ಫ್ರೆಂಡ್ಸ್. ಇಷ್ಟು ಒಳ್ಳೆ ದೇವಸ್ಥಾನ ಒಳಗಡೆ ಎಷ್ಟು ಚೆನ್ನಾಗಿ ಕೆತ್ತನೆ ಇರ್ಬೋದು, ಡ್ರಾಯಿಂಗ್ಗಳಿರ್ಬೋದು ಇಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸ್ವಾಮಿನಾರಾಯಣ ಅಂದರೆ ನಾನು ಡೆಲ್ಲಿಗೆ ಹೋಗಿದ್ದಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ಮೇನ್ ದೇವಸ್ಥಾನ ಅಲ್ಲಿದೆ, ತುಂಬ ದೊಡ್ಡದಾಗಿದೆ, ಆಶ್ರಮ ಥರನೇ. ಇಲ್ಲಿ ಒಂದು ಸ್ವಲ್ಪ ಚಿಕ್ಕ ದೇವಸ್ಥಾನ ಆದರೂ ಕೂಡ ತುಂಬಾ ಚೆನ್ನಾಗಿದೆ. ಇವರು ಕೂಡ ವಿಷ್ಣು ರೂಪನೇ ಇರ್ಬೋದು. ಹೌದು, ಇವರು ಕೂಡ ವಿಷ್ಣುವಿನ ರೂಪನೇ. ಶ್ರೀ ಸ್ವಾಮಿನಾರಾಯಣ ಮಂದಿರ ತುಂಬ ಚೆನ್ನಾಯಿತು, ತುಂಬ ಖುಷಿ ಆಯಿತು. ಅಲ್ಲಿ ಅವ್ರದ್ದೊಂದು ಚಿಕ್ಕದಾಗಿ ಮೂರ್ತಿ ಇಟ್ಬಿಟ್ಟು ಮತ್ತು ಅವರೇ ನೀರು ಕೂಡ ಕೊಡ್ತಾಯಿದ್ರು. ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಮಾಡಲ್ಲ ಅವರು, ಯಾವುದೇ ರೀತಿ ದುಡ್ಡು ಏನೂ ಸಹ ತೊಗೊಳ್ಳೋದಿಲ್ಲ. ಅಭಿಷೇಕ ಮಾಡಿ ಅಂತ ಹೇಳಿದರು, ಅಂದರೆ ಜಲ್ ಹಾಕಿ ಅಂತ ಹಾಕಿದ್ವಿ, ಎಲ್ಲರೂ ಕೂಡ ಹಾಕಿದ್ವಿ. ಮತ್ತು ಪ್ರಸಾದ ಕೊಟ್ಟರು, ತುಂಬಾ ಖುಷಿ ಆಯಿತು. ನಾವೇ ಹೋದರೆ, ಅದೇ ನನ್ನ ಮಗಳು ಇತ್ತೀಚೆಗೆ ಹೇಳ್ತಾ ಇರ್ತಾಳೆ ತುಂಬ ಜಾಗಗಳಿಗೆ, ಮಮ್ಮಿ ಅಪ್ಪನ ಜೊತೆನೇ ಹೋಗಬೇಕು ಅಂದರೆ ನಾವು ಎಲ್ಲೂ ಹೋಗ್ಲಿಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈಗ ಮೊನ್ನೆ ಒಂದು 2 ಜಾಗಕ್ಕೆ ಶಾಪಿಂಗಿಗೆ ಹೋದ್ವಿ. ಮತ್ತು ಇನ್ನು ದೇವಸ್ಥಾನಗಳಿಗೆ ಹೋಗ್ತಾಯಿದ್ದೀವಿ. ಏಕೆಂದರೆ ಈಗ ಮಕ್ಕಳು ದೊಡ್ಡವರಾದ್ರಲ್ಲ, ಅವರು ಬ್ಯುಸಿ. ಇಷ್ಟು ವರ್ಷದಿಂದ ನಾನು ಅವ್ರ ಜೊತೆ ಬಿಟ್ಟರೆ ಫ್ರೆಂಡ್ಸ್ಗಳ ಜೊತೆನೂ ಕೂಡ ನಾನು ಯಾವುದೇ ಥರ ದೇವಸ್ಥಾನಗಳಿಗಾಗಿರ್ಬೋದು ಎಲ್ಲೂ ಕೂಡ ಓದೋಳಲ್ಲ. ಅಂದರೆ ಏನು ಗೊತ್ತಾ, ಒಬ್ಬರ ಮೇಲೆ
ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡ್ರೆ ಈಗ ಇಲ್ಲಿ ಕರ್ಕೊಂಡೋಗ್ಲಿಕ್ಕೆ ಇವರೇ ಆಗಬೇಕು, ಇವರೇ ಬರಬೇಕು, ಮತ್ತು ಅಂದರೆ ಅವರೇ ಎಲ್ಲದಕ್ಕೂ ಕೂಡ ಬೇಕು 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 ಅಂದಾಗ ಪಾಪ ಅವರಿಗೂ ಕೂಡ ಹಿಂಸೆ ಆಗ್ಬೋದು. ನಮ್ಮನೇನೂ ಕೂಡ ಹಾಗೇ ಆಗ್ಬಿಡುತ್ತೆ. ಪ್ರತಿಯೊಂದು ಜಾಗಕ್ಕೂ ಕೂಡ ಇವರು ಪಪ್ಪನೇ ಆಗಬೇಕು. ನನಗೆ ಒಂದು ಚಿಕ್ಕ ದೇವಸ್ಥಾನ ಪಕ್ಕದಲ್ಲಿರೋ ದೇವಸ್ಥಾನಕ್ಕೂ ಕೂಡ ಅಂದರೆ ಅವರೇ ನನ್ನ ಜೊತೆನಲ್ಲಿ ಬರಬೇಕು ಅನ್ನೋದಕ್ಕಿಂತ ಪಾಪ ಈಗ ನಾನು ಒಬ್ಬಳೇ ಹೋಗ್ಬಿಟ್ಟು ಬಂದರೆ ಅವ್ರು ಹೋಗೋದೇ ಇಲ್ಲ. ಅದೊಂದು ನನಗೆ ಮೇನು. ಅಂದರೆ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರ ನಾನು ಇದು ಮಾಡ್ತಾಯಿದ್ದೆ. ಆದರೆ ನಾನು ಕೂಡ ಎಲ್ಲಿಗೂ ಹೋಗ್ಲಿಕ್ಕೇ ಆಗ್ತಾ ಇರಲಿಲ್ಲ. ಆದರೆ ಅದು ಜೀವನ ಪೂರ್ತಿ ಅದೊಂದು ಇಷ್ಟು ದೊಡ್ಡ ಮುಂಬೈ ಸಿಟಿನಲ್ಲಿ ಮಹಾರಾಷ್ಟ್ರದಲ್ಲಿ ಇಟ್ಕೊಂಡು ಎಷ್ಟು ಒಳ್ಳೊಳ್ಳೆ ದೇವಸ್ಥಾನಗಳಿದೆ, ಎಷ್ಟು ಒಳ್ಳೊಳ್ಳೆ ಪ್ಲೇಸ್ ಇದೆ, ಎಲ್ಲೂ ಹೋಗಲಿಲ್ಲ, ಏನೂ ನೋಡಲಿಲ್ಲ. ಬೇಸಿಕ್ ಒಂದು ಸ್ವಲ್ಪ ಹಾಗಂತೆಲ್ಲ ನೋಡಿದ್ದೀವಿ, ಆದರೂ ಕೂಡ ಅದು ನೋಡಲಿಕ್ಕೆ ತುಂಬಾ ಜಾಗ ಇದೆ ಅಂತ ಅಂದ್ಬಿಟ್ಟು ಯಾವಾಗಲೂ ಅವ್ರನ್ನ ನಾನು ಹೇಳ್ತಲೇ ಇರ್ತೀನಿ. ಅದಕ್ಕೆ ಈಗ ಮಕ್ಕಳು ದೊಡ್ಡವರಾಗಿದ್ದಾರಲ್ಲ, ಕರ್ಕೊಂಡು ಹೋಗಿ ನೀವು ಹೋಗಿ ನೋಡ್ಕೊಂಡು ಬಂದು ದೇವಸ್ಥಾನಗಳಿಗೆಲ್ಲ ಹೋಗಿ ಅಂತ ಹೇಳ್ತಿರ್ತಾರೆ. ಹಂಗೆ ಅಂದ್ಬಿಟ್ಟು ದೂರ ದೂರ ಎಲ್ಲ ಸುತ್ತಾಡ್ಲಿಕ್ಕೆ ಹೋಗಲ್ಲ. ಅಂದರೆ ಹೀಗೆ ದೇವಸ್ಥಾನಗಳಿಗೆ ಹೋಗ್ಬೋದು ಅಂತ. ಈಗ ನೋಡಿ ಟೈಮ್ ಆಗ್ತಿದೆ 9:30. ಅಂದರೆ ನಾವು ಬಂದಿದ್ದು 7:30 ಅಷ್ಟರೊಳಗಡೆ ಮನೆಯಲ್ಲೇ ಇದ್ವಿ. ನೀರು ಬಂತು 8 ಗಂಟೆಗೆ. ನೀರೆಲ್ಲ ತುಂಬಿಸಿ ಮತ್ತು ಬಟ್ಟೆ ಎಲ್ಲ ತೊಳೆದು ಮತ್ತು ಇನ್ನೇನೇನು ಕೆಲಸ ಇತ್ತು ಅದೆಲ್ಲ ಮಾಡಿಬಿಟ್ಟು ಮಲ್ಕೊಬಿಟ್ವಿ. ಈಗ ನೋಡಿ ಅಜ್ಜಿ ಹೊರಗಡೆ ಎಲೆ ಅಡಿಕೆ ಹಾಕೋತಾ ಇದ್ದಾರೆ. ನೋಡಿ ಅಪ್ಪ ಮಗ ಇಲ್ಲಿ ಮಲ್ಕೊಂಡ್ರು. ನಾನು ಮತ್ತು ಕಾಂಚನ್ ನಾವು ಹಾಲ್ನಲ್ಲಿ ಮಲ್ಕೊಂಡ್ವಿ. ಅಜ್ಜಿ ಎಲ್ಲ ತುಂಬಾ ಖುಷಿ ಆಯಿತು. ಅದೇನೇ ಹೇಳಿದ್ದೆ ಅನಿಸ್ತದೆ ಹಿಂದಿನ ವಿಡಿಯೋದಲ್ಲಿ. ನನ್ನ ಅಜ್ಜಿಯವ್ರನ್ನ ಒಂದು ಸ್ವಲ್ಪ ದಿನ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಅವರು ಬೇಗ ಹೋಗಬೇಕಾಯ್ತು. ಹಾಗಾಗಿ ನಾನು ವಿಸರ್ಜನೆ ಮಾಡಿದ ಮಾರನೇ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋದ್ವಿ. ಸ್ವಲ್ಪ ಏನು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಇರ್ಬೋದು, ಸ್ವಲ್ಪ ಪಾತ್ರೆಗಳೆಲ್ಲ ತೊಳೆದಿಟ್ಟು ಬೇಸಿಕ್ ಕೆಲಸಗಳೆಲ್ಲ ನಾವು ವಿಸರ್ಜನೆ ಮಾಡಿ ಬಂದಾದಮೇಲೆ ಮಕ್ಕಳುಗಳಿಬ್ಬರು ಸೇರ್ಕೊಂಡು ಮಾಡಿಬಿಟ್ರು. ನನ್ನ ಮಗಳು ಮತ್ತು ತಂಗಿ ಇಬ್ಬರು ಸೇರಿಕೊಂಡು ಇಲ್ಲ ನನಗೆ ತುಂಬಾ ತಲೆನೋವು ಬಂದಂಗೆ ಆಗ್ಬಿಡ್ತು. ಸುಮ್ಮನೆ ಕೂತ್ಬಿಟ್ಟೆ. ನನ್ನ ತಂಗಿ ಕರ್ಕೊಬಿಟ್ಟು ಇಲ್ಲಿ ಬಾ, ಇಲ್ಲಿ ಒಂದು ಸ್ವಲ್ಪ ಎಲ್ಲನೂ ಒಂದು ಸ್ವಲ್ಪ ತೆಗೆದಿಟ್ಬಿಡೋಣ, ಅದೆಲ್ಲನೂ ಕ್ಲೀನ್ ಮಾಡೋಣ ಅಂದ್ಕೊಂಡು ಆಲ್ಮೋಸ್ಟ್ ರಾತ್ರಿನೇ 70% ಎಲ್ಲ ಕ್ಲೀನ್ ಮಾಡಿಬಿಟ್ರು ಮನೆಯೆಲ್ಲನೂ ಕೂಡ. ಹಾಗಾಗಿ ಬೆಳಗಿನ ಜಾವ ನಾವು ಇಷ್ಟು ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಮತ್ತೆ ತಕ್ಕ ಮಟ್ಟಿಗೆ ಮಾಮೂಲಿ ರೂಟೀನ್ಗೆ ಬರಲಿಕ್ಕೆ ಸಾಧ್ಯ ಆಯಿತು.